ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಗುರುವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಒಂದು ಪೀಸ್ಫುಲ್ ಮಾರ್ನಿಂಗ್ ಅಂತಲೇ ಹೇಳ್ಬೋದು. ಬೆಳಗ್ಗೆ ಕೆಲಸ ಹಾಗೆ ಪೂಜೆ ಕೂಡ ಮುಗ್ದಿದೆ. ಇವತ್ತಿನ ಪೂಜೆ ಅಂತೂ ತುಂಬ ಖುಷಿ ಆಗ್ತಾಯಿತ್ತು, ತುಂಬ ಚೆನ್ನಾಗಾಗಿದೆ. ಇನ್ನು ಟಿಫನ್ ಮಾಡೋದಕ್ಕೆ ಟೈಮ್ ಇರೋದ್ರಿಂದ ಸ್ವಲ್ಪ ಎಳ್ನೀರು ಕುಡಿತಾ ಕೂತಿದ್ದೀನಿ. ಇನ್ನೊಂದು 20 ಡೇಸ್ ಮಕ್ಕಳ ಸ್ಕೂಲ್ ಓಪನ್ ಆಗುತ್ತೆ. ಆಲ್ರೆಡಿ ಫೀಸ್ ಬಂದಿದೆ, ಮತ್ತು ಮಕ್ಕಳ ಬುಕ್ ತೊಗೋಬೇಕು, ಬಟ್ಟೆ ತೊಗೋಬೇಕು. ಈ ಸರಿ ಫೀಸ್ ಕೇಳಿ ಅಂತೂ ಶಾಕ್ ಆಗೋಗಿದೆ ನನಗೆ. ಖಂಡಿತ ಮಕ್ಕಳ ಫೀಸು ಮತ್ತು ಬುಕ್ಸ್, ಬಟ್ಟೆ ಅದೆಲ್ಲ ಎಷ್ಟಾಯಿತು ಅಂತ ಹೇಳಿ ಕಂಪ್ಲೀಟಾಗಿ ನಾನೊಂದು ವಿಡಿಯೋ ಮಾಡ್ತೀನಿ. ಟಿಫನ್ಗೆ ಶಾವಿಗೆ ಉಪ್ಮಾ ಮಾಡ್ಕೊಳ್ತಿದ್ದೀನಿ. ಹಾಗೆ ಸ್ನ್ಯಾಕ್ಸಿಗೋಸ್ಕರ ಸ್ವೀಟ್ ಕಾರ್ನ್ನ ಬಾಯ್ಲಿಗೆ ಇಟ್ಕೊಳ್ಳೋಣ ಅಂತ ಹೇಳಿ ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಬಾಯ್ಲಿಗೆ ಇಟ್ಕೊಳ್ತಿದ್ದೀನಿ. ಕೆಲವೊಂದು ಸರಿ ಸೋಸಿ ಕೂಡ ನಾನು ಸ್ವೀಟ್ ಕಾರ್ನ್ನ ಬಾಯ್ಲ್ ಮಾಡಿಕೊಡ್ತೀನಿ. ಕೆಲವೊಂದು ಸರಿ ಹಿಂಗೆ ಕೂಡ ಕೊಡ್ತೀನಿ. ಹಿಂಗೆ ಕೊಡೋದ್ರಿಂದ ಬಾಯಿಗೆ ಒಂದು ಒಳ್ಳೆ ಎಕ್ಸಸೈಸ್ ಆಗುತ್ತೆ ಮಕ್ಕಳಿಗೆ. ಸೊ ಹಾಗಾಗಿ ಇದನ್ನು ಬಾಯ್ಲಿಗಿಟ್ಟು ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಅದ್ರ ಮೇಲೆ ಹಾಲು ಇಡೋದ್ರಿಂದ ಈ ಕಡೆ ಹಾಲು ಕಾಯುತ್ತೆ, ಹಾಗೆ ಸ್ವೀಟ್ ಕಾರ್ನ್ ಕೂಡ ಬಾಯ್ಲ್ ಆಗುತ್ತೆ ಅಂತ ಹೇಳಿ ಏನು ಈ ಕಡೆ ನಾನು ಸ್ವಲ್ಪ ತುಪ್ಪನ ಹಾಕಿ ಶಾವಿಗೆ ಉಪ್ಮಾನ ರೆಡಿ ಮಾಡ್ಕೊಳ್ತಿದ್ದೀನಿ. ಬೆಳಗ್ಗೆ ಆದಷ್ಟು ಬೇಗ ಆಗೋ ಥರದ್ದೇ ಮಾಡ್ಕೊಂಬಿಡ್ತೀನಿ. ಮಧ್ಯಾಹ್ನ ಊಟಕ್ಕೆ ಹಸ್ಬೆಂಡ್ ಜಾಯ್ನ್ ಆಗ್ತಾರಲ್ವ, ಆ ಟೈಮಲ್ಲಿ ರೊಟ್ಟಿ ಪಲ್ಯ ಮಾಡ್ಕೊಳ್ತಿದ್ದೀನಿ. ಬೆಳಗ್ಗೆ ನಾನು ಮಕ್ಕಳು ಇರೋದ್ರಿಂದ ಬೇಗ ಆಗೋ ಥರನೇ ಮಾಡ್ಕೊಂಬಿಡ್ತೀನಿ. ಶಾವಿಗೆ ಉಪ್ಪಿಟ್ಟಿಗೆ ಸ್ವಲ್ಪ ನಿಂಬೆ ರಸ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಟೊಮೆಟೊ ಬದಲು ನಿಂಬೆ ರಸನೇ ಸೇರಿಸ್ಕೋಬೇಕು. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡ್ಬಿಟ್ರೆ ಟೇಸ್ಟಿಯಾಗಿರೋವಂಥ ಶಾವಿಗೆ ಉಪ್ಮಾ ರೆಡಿ ಆಗುತ್ತೆ. ಮಕ್ಕಳಂತೂ ಇವತ್ತು ತುಂಬ ಲೇಟಾಗಿಯೇ ಎದ್ಬಿಟ್ರು. ಅಂದರೆ ವಯಸ್ಸು ಇರೋದ್ರಿಂದ ಇವಾಗ ನಗಾಡ್ತಾ ಮಾತಾಡ್ತಾ ಲೇಟಾಗಿಯೇ ಮಲ್ಕೊಳ್ತಿದ್ದಾರೆ. ಇನ್ನು ಲೇಟಾಗಿಯೇ ಹೇಳ್ತಿದ್ದಾರೆ. ಸ್ಕೂಲ್ ಇತ್ತು ಅಂದರೆ ನಾನು 9 ಗಂಟೆಗೆಲ್ಲ ಮಲ್ಸ್ಬಿಡ್ತೀನಿ, ಲೈಟೆಲ್ಲ ಆಫ್ ಮಾಡಿ. ಇಲ್ಲದೆ ಇರೋದ್ರಿಂದ ಸೊ ಇವಾಗಾದರೂ ಮಲ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದೀನಿ. ಹಂಗಾಗಿ 9 ಗಂಟೆಗೆಲ್ಲ ಹೇಳ್ತಾಯಿದ್ರು. ಇವತ್ತಿನ್ನೂ ಲೇಟಾಗಿದೆ. ಅವ್ರು ಎದ್ದ ಮೇಲೆ ನಾನು ಬೆಡ್ ಕವರ್ನೆಲ್ಲ ಸರಿ ಮಾಡಿಕೊಂಡು ಬ್ಲ್ಯಾಂಕೆಟ್ನೆಲ್ಲ ಮಡಿಸಿ ಎತ್ತಿಟ್ಕೊಳ್ತಿದ್ದೀನಿ. ಸ್ವೀಟ್ ಕಾರ್ನ್ ಎಲ್ಲ ಬಾಯ್ಲ್ ಆಗಿದೆ. ಹಾಗೆ ತಿನ್ನೋದಕ್ಕೆ ಸಪ್ಪೆ ಅಂತ ಅನಿಸುತ್ತೆ. ಸ್ವಲ್ಪ ಉಪ್ಪು ಖಾರ ಅದ್ರ ಜೊತೆ ನಿಂಬೆ ರಸ ಎಲ್ಲ ಹಚ್ಚಿಟ್ಬಿಟ್ರೆ ತಿನ್ನಬೇಕಾದ್ರೆ ಟೇಸ್ಟ್ ಬರುತ್ತೆ ಅಂತ ಹೇಳಿ. ಮಕ್ಕಳಿಗೆ ಸಪ್ಪೆ ತಿನ್ನೋದಕ್ಕೆ ಇಷ್ಟ ಆಗಲ್ಲ. ಸೊ ಈ ಥರ ಇದ್ದಾಗ ಖುಷಿಯಿಂದ ತಿಂತಾರೆ ಅಂತ ಹೇಳಿ ಇನ್ನೂ ಫ್ರೆಶ್ ಅಪ್ ಆದ ತಕ್ಷಣ ಎಳ್ನೀರನ್ನ ಹೊಡ್ಕೊಡ್ತಿದ್ದೀನಿ. ಅಮ್ಮನ ಮನೆಯಿಂದ ತೊಗೊಂಡು ಬಂದಿರೋದಿದೆ. ಸೊ ಮೊದಲು ಟಿಫನ್ಗಿಂತ ಮುಂಚೆ ಎಲ್ಲರೂ ಎಳ್ನೀರನ್ನ ಕುಡಿತೀವಿ. ಎಳ್ನೀರನ್ನ ಕುಡಿಯೋದ್ರಿಂದ ಬಾಡಿ ಫುಲ್ಲು ರಿಫ್ರೆಶ್ ಆದಂಗೆ ಆಗುತ್ತೆ. ಈ ಸ್ನಾನ ಮಾಡ್ಕೊಂಡು ಹೊರಗಡೆ ಬಂದಾಗಂತೂ ನೀರು ಅಂತ ಇರ್ತಾರೆ ಮಕ್ಕಳು. ಹಾಗಾಗಿ ಫಸ್ಟು ಎಳ್ನೀರನ್ನ ಕೊಟ್ಟು ಒಂದು 10-15 ನಿಮಿಷ ಬಿಟ್ಟು ಆಮೇಲೆ ಟಿಫನ್ನ ಕೊಡ್ತೀನಿ. ಉಪ್ಪಿಟ್ಟಾಯಿತು, ಅವಲಕ್ಕಿ ಆಯಿತು, ಶಾವಿಗೆ ಉಪ್ಪಿಟ್ಟಾಯಿತು, ಒಗ್ಗರಣೆ ಇದೆಲ್ಲ ಸ್ವಲ್ಪ ಬಿಸಿ ಇದ್ದಾಗೆ ತಿಂದ್ರೇ ಚೆನ್ನಾಗಿರುತ್ತೆ. ಆರೋದ್ಮೇಲಂತೂ ಅಸಲದು ತಿನ್ನೋದಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಬಿಸಿ ಬಿಸಿಯಾಗಿರೋ ಟೈಮಲ್ಲೇ ತಿನ್ಸೋಣ ಅಂತ ಹೇಳಿ ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಇನ್ನು ಮಕ್ಕಳೇ ತಿನ್ನಲಿ ಅಂತ ಬಿಟ್ಬಿಟ್ರೆ ಅಂತೂ ಪ್ಲೇಟ್ ಒಣಗೋಗುತ್ತೆ. ಹಾಗಾಗಿ ಇಬ್ರಿಗೂ ನಾನೇ ತಿನ್ನಿಸ್ತಾ ಇದ್ದೀನಿ. ಹೆಸರನ್ನ ನೆನೆ ಹಾಕಿದ್ದೆ, ನಾನಿಲ್ಲಿ ಜಾಲಿಸ್ಕೊಳ್ತಿದ್ದೀನಿ. ಆದಷ್ಟು ಜವಾರಿ ಹೆಸರು ಸಿಕ್ಕರೆ ಅದನ್ನೇ ಅಡುಗೆಯಲ್ಲಿ ಬಳಸಿ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಕಾಳೆಲ್ಲ ತುಂಬ ಸಿಹಿ ಆಗಿರುತ್ತೆ. ನಮಗೆ ಮೊಳಕೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದು ಅಮ್ಮನ ಊರಿಂದ ತೊಗೊಂಡು ಬಂದಿದ್ದು. ನಮ್ಮ ಕಡೆ ಎಲ್ಲ ಜವಾರಿದೇ ಸಿಗುತ್ತೆ. ಕಂಪಲ್ಸರಿ ಜಾಲಿಸ್ಕೊಳ್ಳೇಬೇಕು. ಇಂದ ಎಲ್ಲ ಚಿಕ್ಕ ಚಿಕ್ಕ ಕಾಳಿರೋದ್ರಿಂದ ಅದು ನೆನೆಯೋದು ಇಲ್ಲ, ಮೊಳಕೆ ಕೂಡ ಬರಲ್ಲ. ಅದು ನೋಡಿ ಈ ಥರ ಇರುತ್ತೆ. ಸೊ ನಮಗೆ ತಿನ್ನಬೇಕಾದ್ರೆ ಕಟ್ ಅಂತ ಬಾಯಿಗೆ ಸಿಗುತ್ತೆ. ಇದನ್ನೇನಾದರೂ ತೆಗಿಲಿಲ್ಲ ಅಂದರೆ ನಾವು ಬಸ್ಕೊಂಡಾಗ ದಪ್ಪ ಇರುವಂಥ ಕಾಳೆಲ್ಲ
ಮುಂದೆ ಬರುತ್ತೆ. ಚಿಕ್ಕ ಚಿಕ್ಕದೆಲ್ಲ ಏನಿದೆ ಅಲ್ಲ ಅದು ಹಿಂದೆ ಉಳ್ಕೊಳ್ಳುತ್ತೆ. ಮೊಳಕೆ ಕೂಡ ತುಂಬ ಚೆನ್ನಾಗಿಯೇ ಬರುತ್ತೆ ಅಂತ ಹೇಳಿ ಜಾರಿ ಪುಟ್ಟಿಯಲ್ಲಿ ನಾನು ಜಾಲಿಸಿ ಹಾಕಿಟ್ಟಿದ್ದೀನಿ. ಡಿಶ್ ವಾಷರ್ ಪೌಡರ್ ಖಾಲಿ ಆಗಿತ್ತು, ಅದನ್ನು ಕೂಡ ನಾನಿಲ್ಲಿ ಒಂದು ಭರಣಿಯಲ್ಲಿ ಹಾಕಿ ಎತ್ತಿಟ್ಕೊಳ್ತಿದ್ದೀನಿ. ಈ ಸರಿ ಫಿನಿಶ್ದು ತರಿಸ್ಕೊಂಡಿದ್ದೆ, ಬೋಚು ಫಿನಿಶು ಎರಡೂ ತರಿಸ್ಕೊಳ್ತಿರ್ತೀನಿ. ಇದು ಸ್ವಲ್ಪ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳಿ. ಹಾಗೆ ಮಧ್ಯಾಹ್ನ ಊಟಕ್ಕೆ ರೊಟ್ಟಿ, ಚೌಳೆಕಾಯಿ ಪಲ್ಯ, ಟೊಮೊಟೊ ಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ. ಚೌಳೆಕಾಯಿ ತುಂಬ ದಿನ ಆಯಿತು ತೊಗೊಂಡು ಬಂದು ಸೋಸಿರಲಿಲ್ಲ. ಇದು ಸೋಸ್ಕೊಳ್ಳೋದಕ್ಕೆ ಟೈಮ್ ಬೇಕಾಗುತ್ತಲ್ವ, ಹಾಗಾಗಿ ಇದನ್ನು ಕಂಪ್ಲೀಟಾಗಿ ಸೋಸೋಷ್ಟೊತ್ತಿಗೆ ಅಡುಗೆ ಟೈಮ್ ಆಗುತ್ತೆ, ಮಾಡ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ ಅಂತ ಹೇಳಿ ನಾನಿಲ್ಲಿ ಚೌಳೆಕಾಯಿನ ಸೋಸ್ಕೊಳ್ತಿದ್ದೀನಿ. ಅದನ್ನ ಯಾಕೆ ಒಳಗಿಡ್ತೀಯ? ಪ್ಲೇಟ್ನ ತೆಗಿ, ಇಲ್ತಾ ಆಮೇಲೆ ಕೊಡ್ತೀನಿ ನಾನು. ಅದು ಡೋರ್ ಕ್ಲೋಸ್ ಮಾಡು. ಅದು ಅದ್ರ ಮೇಲೆ ಕ್ಯಾಪ್ ತೊಗೊಂಬ, ಬಾಕ್ಸ್ ಮೇಲೆದು. ತಗೋ. ಮಕ್ಕಳಿಗೆ ಐಸ್ ಕ್ರೀಮ್ ಕೊಡಬೇಕಾದ್ರೂ ಕೂಡ ತುಂಬ ಕೇರ್ಫುಲ್ಲಾಗಿರಿ. ಸೊ ಅದೆಲ್ಲ ಪ್ಲಾಸ್ಟಿಕ್ ಕವರಲ್ಲಿರೋದು, ಬಾಕ್ಸಲ್ಲಿರೋದು ಕೊಡೋ ಬದಲು ಡ್ರೈ ಫ್ರೂಟ್ಸ್, ಕುಲ್ಫಿ ಎಲ್ಲ ಸಿಗ್ತಾ ಇರತ್ತೆ. ಸುಮಾರು ವರ್ಷದಿಂದ ಅದನ್ನೇ ತೊಗೊಂಡು ಬರೋದು. ಸಮ್ಮರಲ್ಲಿ ಮಾತ್ರ ತೊಗೊಂಡು ಬರ್ತಾರೆ, ಒಂದು 2-3 ದಿನ ಕೊಡ್ತಾ ಇರ್ತೀನಿ. ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಇಲ್ಲಿ ನಾನು ಚೌಳೆಕಾಯಿನ ಹುರ್ಕೊಳ್ತಿದ್ದೀನಿ. ಹುರ್ಕೊಂಡು ಮಾಡಿದ್ರೇ ವಯಸ್ಸಿಗೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಟೊಮೆಟೊ ಕಾಯಿ ಪಲ್ಯ ಯಾವ ಥರ ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಟೊಮೆಟೊ ಕಾಯಿನ ಹಚ್ಕೊಂಡು ತೊಳೆದು ಮಾಡ್ತಾರೆ, ಆಮೇಲೆ ಹುರ್ಕೊಂಡು ಮಾಡ್ತಾರೆ, ಅದು ಹುಳಿ ಕಡಿಮೆ ಆಗುತ್ತೆ ಅಂತ ಹೇಳಿ. ಇಲ್ಲ, ನಾನು ಹಾಗೆ ಮಾಡ್ತೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸ್ಪೆಷಲಿ ರೊಟ್ಟಿ, ಚಪಾತಿ, ಅನ್ನಕ್ಕೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ದೊಡ್ಡ ಸೈಜ್ ಈರುಳ್ಳಿನ ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಹಚ್ಕೊಳ್ತಿದ್ದೀನಿ. ಚೌಳೆಕಾಯಿ ಪಲ್ಯ ರೆಡಿಯಾಗಿದೆ. ಟೊಮೆಟೊ ಪಲ್ಯ ಮಾಡೋದಕ್ಕೆ ಒಂದು 2-3 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ, ಜೀರಿಗೆ, ಸಾಸಿವೆ ಚಟಪಟ ಅಂದಮೇಲೆ ಈರುಳ್ಳಿ ಮತ್ತು ಕರಿಬೇವನ್ನ ಸೇರಿಸ್ಕೊಂಡು ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಅಮ್ಮ ಅಂತೂ ಟೊಮೆಟೊ ಕಾಯಿ ಮಾಡಿದ್ದಾರೆ ಅಂದರೆ ತೊಳೆದೇ ಮಾಡ್ತಾರೆ. ಯಾಕಂದರೆ ವಯಸ್ಸಾಗಿರೋದ್ರಿಂದ ಆ ಹುಳಿ ಅಷ್ಟು ಕೂಡ ತಡ್ಕೊಳಕ್ಕಾಗಲ್ಲ ಅಂತ ಹೇಳಿ. ಇವಾಗಿಂದೆಲ್ಲ ಅಷ್ಟೊಂದು ಹುಳಿ ಇರಲ್ಲ ಆ ಥರ ಅಂತ ನಾನು ಹೇಳ್ತಾ ಇರ್ತೀನಿ. ಅವ್ರಿಗೆ ಅದು ಅಡ್ಜಸ್ಟ್ ಆಗಲ್ಲ, ತೊಳೆದೇ ಮಾಡ್ತಾರೆ. ಇಷ್ಟಿಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದನ್ನು ನಾನಿಲ್ಲಿ ಸೇರಿಸ್ಕೊಳ್ತಿದ್ದೀನಿ. ಅದರಲ್ಲಿ ಆಲ್ರೆಡಿ ಸ್ವಲ್ಪ ಹಣ್ಣಾಗಿದೆ, ಸ್ವಲ್ಪ ಕಾಯಿ ಇದೆ. ಈ ಪಲ್ಯ ಹಸ್ಬೆಂಡಿಗೆ ಸಿಕ್ಕಾಪಟ್ಟೆ ಇಷ್ಟ, ಟೊಮೆಟೊ ಕಾಯಿ ಪಲ್ಯ. ಹಾಗಾಗಿ ಇವತ್ತು ಮಾಡಿಕೊಂಡ್ರೆ ಕಾಯಿ ಇನ್ನೊಂದು 2 ದಿನ ಬಿಟ್ಬಿಟ್ರೆ ಕಂಪ್ಲೀಟಾಗಿ ಹಣ್ಣಾಗಿ ಹೋಗ್ಬಿಡುತ್ತೆ. ಸ್ವಲ್ಪ ಮೇಲೆ ಕೆಳಗಡೆ ಚೆನ್ನಾಗಿ ಕಲಿಸ್ಕೊಂಡು 1-2 ನಿಮಿಷ ಲಿಡ್ನ ಕ್ಲೋಸ್ ಮಾಡಿದ್ದೀನಿ. ಅತ್ತೆ ಊರಿಂದ ಬರ್ತಾ ಕಾಯಿ ಆಗಿದ್ದು ಅಂದರೆ ಕೊಬ್ಬರಿ ಚೆನ್ನಾಗಿರೋದು ಒಂದಿಷ್ಟು ಕಾಯಿಗಳನ್ನು ತೊಗೊಂಡು ಬಂದಿದ್ದೆ. ಅದೆಲ್ಲನೂ ಬಿಡಿಸಿ ಈ ಥರ ಒಂದು ಬಾಕ್ಸಲ್ಲಿ ಎತ್ತಿಟ್ಕೊಂಡ್ಬಿಟ್ರೆ 1 ವಾರ 10 ದಿನ ಅಡುಗೆಗೆ ಬಳಸ್ಬೋದು ಅಂತ ಹೇಳಿ ಮಕ್ಕಳಿಗೆ ಅವಾಗವಾಗ ಹಾಗೆ ಕೊಡ್ತಾ ಇರ್ತೀನಿ. ಕಾಳು ಪಲ್ಯ ಮಾಡಿದಾಗ, ಉಪ್ಪಿಟ್ಟು, ಅವಲಕ್ಕಿ, ಸೊ ಎಲ್ಲ ಮಾಡಿದಾಗ ನಾನು ಕೊಬ್ಬರಿನ ಸೇರಿಸ್ತಾನೆ ಇರ್ತೀನಿ. ಇನ್ನು ಎಷ್ಟೋ ಜನ ನೀವು ಎಲ್ರಿಗೂ ಅಮ್ಮ ಅಂತೀರಾ, ಅಂದರೆ ನಿಮ್ಮ ದೊಡ್ಡಮ್ಮಗೂ ಅಮ್ಮ ಅಂತೀರಾ, ನಿಮ್ಮ ಅಮ್ಮಗೂ ಅಮ್ಮ ಅಂತೀರಾ, ಅತ್ತೆಗೂ ಅಮ್ಮ ಅಂತೀರಾ ಅಂತ ಹೇಳಿ. ಎಲ್ಲರೂ ಒಂದಲ್ಲ ಒಂದು ರೂಪದಲ್ಲಿ ತಾಯಿನೇ ಅಲ್ವಾ. ಸೊ ಹಾಗಾಗಿ ಅವರಿಗೆ ದೊಡ್ಡಮ್ಮ ಅನ್ನಬೇಕು, ಅಮ್ಮ ಅನ್ನಬೇಕು, ಅಥವಾ ಅತ್ತೆ ಅನ್ನಬೇಕು ಅಂತ ಏನೂ ಇಲ್ಲ. ನನಗೆ ಅಮ್ಮ ಅಂದ್ರೇ ಖುಷಿ ಆಗುತ್ತೆ. ಸೊ ನಮ್ಮ ಅತ್ತೆಗಂತೂ ನನ್ನಷ್ಟೇ ವಯಸ್ಸಿನ ಮೊಮ್ಮಕ್ಕಳಿದ್ದಾರೆ, ಹೆಣ್ಮಕ್ಕಳೆಲ್ಲ. ಸೊ ಅವರನ್ನು ಆಬ್ವಿಯಸ್ಲಿ ನಾನು ಅಮ್ಮ ಅಂತ ಅಂತೀನಿ. ನಮ್ಮ ಮಾವಗೆ ತಾತ ಅಂತೀವಿ. ಅವ್ರ ವಯಸ್ಸು ಅಷ್ಟಾಗಿದೆ. ಇನ್ನು ದೊಡ್ಡಮ್ಮ ನನ್ನನ್ನು ಸಾಕಿ ಬೆಳೆಸಿರೋದ್ರಿಂದ ಅವ್ರನ್ನ ದೊಡ್ಡಮ್ಮ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಸೊ ನನಗೆ ಅವರು ತಾಯಿನೇ. ಇನ್ನು ನಮ್ಮ ಅಮ್ಮನಕಿಂತ ಜಾಸ್ತಿ ಅವ್ರ ಮೇಲೇ ನನಗೆ ಅಟ್ಯಾಚ್ ಇರೋದ್ರಿಂದ ಆಲ್ಮೋಸ್ಟ್ ನನಗೆ ಆನ್ವರಿ ಅಮ್ಮ, ಗೆಜಲ್ಗಟ್ಟಿ ಅಮ್ಮ ಅಂತ ಹೇಳಿ ಈ ಥರ ನಾನು ಅವರನ್ನು ಕರಿತೀನಿ. ಸೊ ಅದರಲ್ಲಿನೇ ನನಗೆ ತುಂಬ ಖುಷಿ ಇದೆ. ಹಾಗಾಗಿ ಟೊಮೆಟೊ ಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಖಾರಕ್ಕೆ ಅನುಗುಣವಾಗಿ ಖಾರ ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಬ್ಯಾಲೆನ್ಸಿಗೋಸ್ಕರ ಹಾಕ್ಕೊಳ್ಳೇಬೇಕಾಗತ್ತೆ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು 1-2-3 ಸ್ಪೂನಷ್ಟು ಶೇಂಗಾ ಪುಡಿನ ಹಾಕಿ ಚೆನ್ನಾಗಿ ಇದನ್ನು ಕಲಿಸ್ಕೊಂಡು ಮತ್ತೆ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ನಾವು ಇದನ್ನು
ಕುಕ್ ಮಾಡ್ಕೋಬೇಕು. ಶೇಂಗಾ ಪುಡಿಯಲ್ಲಿರುವಂಥ ಎಣ್ಣೆನೆಲ್ಲ ಬಿಟ್ಕೊಳ್ಳುತ್ತೆ. ಈ ಥರ ಅಡುಗೆಗಳನ್ನು ನಾವೇ ಮನೆಯಲ್ಲಿ ಮಾಡ್ಕೊಂಡು ಊಟ ಮಾಡಬೇಕು, ಬೇರೆ ಎಲ್ಲೂ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಈ ಥರದ್ದು ಮನೇಲಿ ನಾವೇ ಮಾಡ್ಕೊಂಡು ಊಟ ಮಾಡಿದಾಗ ಹೊರಗಡೆದ್ದು ಏನಾದರೂ ತಿನ್ನಬೇಕು ಅಂತ ಕೂಡ ನಮ್ಮ ತಲೆಯಲ್ಲಿ ಬರಲ್ಲ. ಸೊ ಮೊನ್ನೆ ಅಂತೂ ವೈಶು 1 ತಿಂಗಳ ಊರಿಗೆ ಹೋದಾಗ ಅಮ್ಮ ಸದಾ ನೆನೆಸ್ತಾ ಇರ್ತಾರೆ, ಎಷ್ಟು ದಿನ ಇಟ್ಕೊಂಡ್ರು ಬೇಜಾರು ಆಗದೆ ಇರೋವಂಥ ಮಗಳನ್ನ ಆಡ್ದೀಯ ನೀನು, ಇರೋಷ್ಟು ದಿನ ಅಜ್ಜಿ ನನಗೆ ಅದನ್ನು ಮಾಡಿಕೊಡು ಇದನ್ನು ಮಾಡಿಕೊಡು ಅಂತ ಒಂದು ದಿನವೂ ಕೇಳಲಿಲ್ಲ. ರೆಗ್ಯುಲರಾಗಿ ನಾನು ಏನು ಮಾಡ್ತೀನೋ ಅದನ್ನೇ ಊಟ ಮಾಡಿದ್ಲು ಅಂತ ಹೇಳಿ. ಸೊ ನಾವು ಮಕ್ಕಳಿಗೆ ಬೇಸಿಕ್ಕಾಗಿ ಏನು ಕಲಿಸ್ತೀವಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮುಂದೆ ಅವ್ರ ಲೈಫ್ ತುಂಬ ಚೆನ್ನಾಗಿರುತ್ತೆ. ಈಗಿನ ಕಾಲದಲ್ಲಂತೂ ಪ್ರತಿಯೊಂದಕ್ಕೆ ಯೋಚನೆ ಮಾಡಬೇಕು. ಮಕ್ಕಳು ಬೆಳೆಯೋವರೆಗೂ ಒಂದು ಯೋಚನೆ, ಬೆಳೆದ ಮೇಲೆ ಒಂದು ಯೋಚನೆ, ಅವ್ರಿಗೆ ಎಜುಕೇಷನ್ ಬಗ್ಗೆ ಯೋಚನೆ. ಸೊ ನಿಜವಾಗ್ಲೂ ಇಷ್ಟೊಂದು ಕಷ್ಟ ನಮ್ಮ ತಂದೆ ತಾಯಿ ಎಲ್ಲ ಪಟ್ಟೇ ಇಲ್ಲ. ಇವಾಗೇ ಹೇಳ್ತಾ ಇರ್ತಾರೆ ಇಷ್ಟೊಂದೆಲ್ಲ ತೊಂದರೆ ಇದೆ ಇವ್ರು ಓದಬೇಕಾದ್ರೆ ಅಂತ ಹೇಳಿ. ಇನ್ನು ಮೊನ್ನೆ ಯಾವುದೋ ಒಂದು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಒಂದು ರೆಸಿಪಿ ರೀಲ್ಸ್ನ ನೋಡಿ ಅದನ್ನು ತಿಂದು 4 ಜನದ ಸ್ಥಿತಿ ಗಂಭೀರ ಅಂತ ಕೇಳಿ ಎಷ್ಟು ಮನಸ್ಸಿಗೆ ಬೇಜಾರಾಗ್ತಾಯಿತ್ತು. ಅಂದರೆ ಹೆಲ್ದಿಯಾಗಿರೋ ಫುಡ್ಡನ್ನು ತೋರಿಸಿದಾಗ ಅದನ್ನು ಯಾರೂ ಮಾಡೋದಕ್ಕೆ ರೆಡಿನೇ ಇರಲ್ಲ, ಅದ್ರ ಬಗ್ಗೆ ಇಂಟ್ರೆಸ್ಟ್ ಕೂಡ ಇರಲ್ಲ. ಈ ಮೈದಾ, ಕಾರ್ನ್ಫ್ಲೋರು, ಆಮೇಲೆ ಅದು ಅಟ್ರಾಕ್ಟಿವ್ ಆಗಿರಬೇಕು, ನೋಡಿದ ತಕ್ಷಣ ಇಷ್ಟ ಆಗಿಬಿಡ್ಬೇಕು. ಅದು ತಿಂದಮೇಲೆ ನಮ್ಮ ದೇಹಕ್ಕೆ ಅದು ಯಾವ ಥರ ಎಫೆಕ್ಟ್ ಆಗುತ್ತೋ ಏನು ಸ್ವಲ್ಪ ಕೂಡ ಯೋಚನೆ ಮಾಡಲ್ಲ ನಾವು. ಅವು ಚೆನ್ನಾಗಿ ಕಾಣ್ತಿದೆ, ಕ್ವಿಕ್ಕಾಗಿ ಆಗುತ್ತೆ, ಇದನ್ನೇ ಮಾಡ್ಕೊಂಬಿಡೋಣ ಅಂತ ಹೇಳಿ ಈ ಥರ ಮಾಡಿದಾಗ ಸುಮಾರು ಸಮಸ್ಯೆಗಳನ್ನು ಫೇಸ್ ಮಾಡಬೇಕಾಗತ್ತೆ ನಾವು ನಿಜವಾಗ್ಲೂ. ಇವಾಗಂತೂ ಎಣ್ಣೆ ಕಲಬೆರಕೆ, ಆಮೇಲೆ ಈ ವೆಜಿಟೇಬಲಲ್ಲಿ ಎಲ್ಲದಕ್ಕೂ ಪಾಯ್ಸನ್ ಇರುತ್ತೆ. ಅಂದರೆ ಅವಕ್ಕೆಲ್ಲ ಎಣ್ಣೆ ಹೊಡೆದ್ರೇ ಅವು ಬೆಳೆಯೋದು, ಇಲ್ಲಾಂದರೆ ಹುಳ ತಿನ್ನುತ್ತೆ. ಆಮೇಲೆ ಈ ಕಾಳು ಕಡಿ ಎಲ್ಲದಕ್ಕೂ ಹಾಕ್ತಾ ಇರ್ತಾರೆ. ಸೊ ಇರೋದರಲ್ಲಿ ಬೆಸ್ಟು ಅಂತ ಕೇಳಿದರೆ ಸಿರಿಧಾನ್ಯಗಳು, ಜೋಳ, ಸಜ್ಜಿ ಇವೆಲ್ಲ ತಿಂತಾಯಿದ್ರೆ ಮುಂದೆ ಕೆಲವೊಂದಿಷ್ಟು ರೋಗಗಳಿಂದ ದೂರ ಇರೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ಅಂದರೆ ತುಂಬ ಕಷ್ಟಪಡಬೇಕಾಗತ್ತೆ. ಇವಾಗೇನು ಅಲ್ಪ ಸ್ವಲ್ಪ ನಾವು ಕೂಡಿಟ್ಟಿದ್ದೀವೋ ಮುಂದೆ ಅದೆಲ್ಲನೂ ಕಳ್ಕೋಬೇಕಾಗತ್ತೆ. ಆದಷ್ಟು ಮಕ್ಕಳಿಗೆ ಹೆಲ್ದಿಯಾಗಿರೋ ಫುಡ್ಡನ್ನು ಕೊಡಿ. ಸ್ಪೆಷಲಿ ಹೆಣ್ಮಕ್ಳಿದ್ದಾರೆ ಅಂದರೆ ನಾವಂತೂ ತುಂಬ ಕೇರ್ಫುಲ್ಲಾಗಿಯೇ ಮಕ್ಕಳಿಗೆ ಊಟ ಕೊಡಬೇಕು. ಸ್ವಲ್ಪ ನಾವೇನಾದರೂ ನೆಗ್ಲಿಜೆನ್ಸಿ ಮಾಡಿದ್ದೀವಿ ಅಂದರೆ, ಮಕ್ಕಳಿಗೆ ಇನ್ಸ್ಟೆಂಟ್ ಆಗೋದು ಕೊಡ್ತಿದ್ದೀವಿ ಅಂದರೆ ಅವರು ಅತೀ ದಪ್ಪ ಆಗ್ತಾರೆ, ಇಲ್ಲ ಅಂದರೆ ತುಂಬ ತೆಳ್ಳಗಿರ್ತಾರೆ, ವೀಕ್ನೆಸ್ ಆಗಿರ್ತಾರೆ, ಬೆಳವಣಿಗೆ ಸರಿಯಾಗಿ ಆಗಲ್ಲ. ಇವೆಲ್ಲ ಕಷ್ಟಪಡಬೇಕಾಗತ್ತೆ. ಸೊ ಈ ಥರದ್ದು ವೀಡಿಯೋಗಳು ಮಾಡೋದ್ರಿಂದನೇ ನನ್ನ ವೀಡಿಯೋ ಏನಿದೆಯಲ್ಲ ಜಾಸ್ತಿ ಜನಕ್ಕೆ ರೀಚ್ ಆಗ್ತಾಯಿಲ್ಲ. ಯಾಕಂದರೆ ರೆಗ್ಯುಲರಾಗಿ ರೊಟ್ಟಿ ಪಲ್ಯ ಇದನ್ನೇ ಮಾಡಿ ತೋರಿಸೋದ್ರಿಂದ ಯಾವಾಗಲೂ ನಮ್ಮ ದೇಹಕ್ಕೆ ಪೂರಕವಾಗಿರಬೇಕು. ಅದು ನಾವೇನೇ ಮಾಡಿ ತಿಂದರೂ ಮಾರಕವಾಗತ್ತೆ ಅಂದರೆ ಅದರ ಹತ್ತಿರ ಕೂಡ ಹೋಗಬಾರ್ದು. ಸೊ ಅಂಥ ಕೆಲಸ ನಾನು ಯಾವತ್ತೂ ಮಾಡಲ್ಲ. ಮುಟ್ಟಿಗೆ ನಾನು ಚಿಕ್ಕವಳು ಇರಬೇಕಾದ್ರೂ ನನಗೆ ಅಮ್ಮ ಮಾಡಿಕೊಡ್ತಾಯಿದ್ರು. ಮೊನ್ನೆ ವೈಶು ಊರಿಗೆ ಹೋದಾಗೂ ಮಾಡಿಕೊಡ್ತಾಯಿದ್ರು. ಇನ್ನು ಇವತ್ತು ನಾನು ಕೂಡ ಮಾಡಿದ್ದೀನಿ. ಈ ಮುಟ್ಟಿಗೆ ರುಚಿನ ಹೇಳೋದಕ್ಕೆ ಸಾಧ್ಯನೇ ಇಲ್ಲ, ತಿಂದವ್ರಿಗೆ ಮಾತ್ರ ಗೊತ್ತಿರುತ್ತೆ. ರೊಟ್ಟಿ, ಹುಂಚೆ ಖಾರ, ಸ್ವಲ್ಪ ಪುಡಿ, ಸ್ವಲ್ಪ ಜಾಸ್ತಿ ತುಪ್ಪ ಹಾಕ್ಕೊಂಡು ಅದನ್ನು ಕಿವುಚಿ ತಿಂತಾಯಿದ್ರೆ ಅಮೃತ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಅಂತೂ ಕೊಟ್ಟ ತಕ್ಷಣ ತುಂಬ ಖುಷಿ ಆಯಿತು. ಎಲ್ಲರೂ ಎಂಜಾಯ್ ಮಾಡ್ತಾ ತಿಂತಾಯಿದ್ದೀವಿ. ಭಗವಾನ್ ಏನೇ ಅಲ್ಲಿ ಮುಂದೆ ಕಾಣಿಸುತ್ತೆ, ನಾನಂದ್ರೆ ಇಟ್ಕೊಂತೀನಿ. ಏನು ಮಾಡ ಏನು ಮಾಡಕತ್ತೆ ತೋರಿಸು. ಅದ್ರವೆಲ್ಲ ಆರ್ ಹೊಂಟಿದ್ವು, ಅದಕ್ಕೆ ಅತ್ತ ಬ್ಯಾಡ್ ಅಂತ ಹೇಳ್ದೆ. ವೈವೋಯು ಕೆಳಗ್ ಬರಿ. ಥ್ಯಾಂಕ್ ಯು. ಸರ್ಪ್ರೈಸ್. ಹೋಗು ಫಸ್ಟ್. ಡ್ರಾಯಿಂಗ್ ಓದ್ಕಿಂತ ಕೂತ್ರಾದ್ರೆ
ಮಕ್ಕಳಿಗೆಲ್ಲ ಊಟ ಮಾಡಿಸಿದ್ದೆ. ಹಸ್ಬೆಂಡ್ ಬರೋದು 2:30 ಮೇಲಾಗಿಬಿಡುತ್ತೆ. ಹಂಗಾಗಿ ಅಷ್ಟೊತ್ತಿನವರೆಗೂ ಮಕ್ಕಳಂತೂ ಇರಲ್ಲ. ತುಂಬ ಚೆನ್ನಾಗಾಗಿದೆ ಅಂತಲೇ ಹೇಳಿದರು ಇಬ್ಬರು. ಇನ್ನು ಹಸ್ಬೆಂಡ್ ಬಂದ ತಕ್ಷಣ ಫ್ರೆಶ್ ಅಪ್ ಆಗಿದ್ದರು. ಅವ್ರಿಗೂ ನಾನಿಲ್ಲಿ ಹಾಕ್ಕೊಡ್ತಾಯಿದ್ದೀನಿ. ಖಂಡಿತ ಈ ಥರದ ಅಡುಗೆಗಳನ್ನು ಮಾಡಿಕೊಡಿ, ಹೊಟ್ಟೆ ತುಂಬ ಊಟ ಮಾಡಿ ನಿಮ್ಮ ಆರೋಗ್ಯನ ನೀವು ಕಾಪಾಡಿಕೊಡಿ ಅಂತಲೇ ಹೇಳ್ತೀನಿ. ನಿನ್ನೆ ಅಂತೂ ಮಧ್ಯಾಹ್ನ ಎಲ್ಲ ಕಾಲು ಉರಿಯೋದಕ್ಕೆ ಸ್ಟಾರ್ಟ್ ಆಗೋಯ್ತು. ಊಟ ಮಾಡಿ ಕಿಚನ್ ಕ್ಲೀನ್ ಮಾಡೋಷ್ಟೊತ್ತಿಗೆ 4:30 ಆಮೇಲೆ ರೆಸ್ಟ್ ಮಾಡಿದೆ. ಶುಕ್ರವಾರ ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಈ ಜೇನುತುಪ್ಪನ ಅಮ್ಮನ ಮನೆಯಿಂದ ತಂದಿದ್ದು, ಗೆಜ್ಜಲಘಟ್ಟ ಅಮ್ಮನ ಮನೆಯಿಂದ. ಹೊಲದಲ್ಲಿ ಆಗಿತ್ತು ಅಂತ ಹೇಳಿ ತಮ್ಮ ಬಿಡಿಸ್ಕೊಂಡು ಬಂದಿದ್ದ. ತಿಂತಾ ಇದ್ದರೆ ಒಂದೇ ಸ್ಪೂನಿಗಂತೂ ಕೈ ನಿಲ್ಲಲ್ಲ. ಇನ್ನೂ 1-2 ಸ್ಪೂನ್ ತಿನ್ನಬೇಕು ಅಂತ ಅನಿಸುತ್ತೆ. ಅದು ಪ್ಯೂರ್. ನಾನು ರೀಸೆಂಟಾಗಿ ಮಕ್ಕಳಿಗೆ ಯಾವಾಗಾದರೂ ಕೆಮ್ಮಾದರೆ, ಹಸ್ಬೆಂಡಿಗೆ ಕೆಮ್ಮಾದರೆ ಪೆಪ್ಪರು ಹನಿ ಕೊಡೋದಕ್ಕೆ ಬರುತ್ತೆ ಅಂತ ಹೇಳಿ ಡ್ರೈ ಫ್ರೂಟ್ಸ್ ಹೌಸಲ್ಲಿ ತೊಗೊಂಡು ಬಂದಿರೋವಂಥ ಬಾಟಲ್ ಇದು, ಚಿಕ್ಕದು, 700 ರುಪೀಸು. ಇದು ₹1 ಇಲ್ಲದೆ ಇರೋವಂಥ ಜೇನುತುಪ್ಪ. ಯಾವಾಗಲೂ ಪ್ಯೂರ್ ಆಗಿರೋ ಆ ಫ್ಲೇವರು, ಆ ರುಚಿನೇ ಬೇರೆ ನಿಜವಾಗ್ಲೂ. ನೋಡಿ ಕಲರ್ ಕೂಡ ಎಷ್ಟೊಂದು ಡಿಫ್ರೆನ್ಸ್ ಗೊತ್ತಾಗುತ್ತೆ ನಮಗೆ. ಹಳ್ಳಿಗಳಲ್ಲಾದರೆ ಆರಾಮಾಗಿ ಸಿಕ್ಬಿಡುತ್ತೆ. ಸೊ ಸಿಟಿಯಲ್ಲಿ ಇದ್ದಾಗ ಇವೆಲ್ಲ ಸಿಗೋದು ತುಂಬ ಕಷ್ಟ. ಹಾಗಾಗಿ ಆರ್ಟಿಫಿಷಿಯಲ್ ತೊಗೊಳ್ಳೇಬೇಕಾಗತ್ತೆ, ಅನಿವಾರ್ಯತೆಯಾಗಿ ತಿನ್ನಲೇಬೇಕಾಗತ್ತೆ. ಏನು ನಾನಿಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿಯಾಗಿತ್ತು, ಅದೆಲ್ಲನೂ ಹಾಕಿ ಎತ್ತಿಟ್ಕೊಳ್ತಿದ್ದೀನಿ. आंध्र प्रदेश, अमरावती, अरुणाचल प्रदेश, ईटा, NAGAR, ईटानगर, असम, दिसपुर, DISPUR, दिसपुर, बिहार, पटना, PATNA, पटना, छत्तीसगढ़, रायपुर, RAI, RAYPUR, रायपुर, गोवा, पणजी, PANIJY, पणजी. नो वाई अಲ್ಲ आई, PANAGI. पणजी, गुजरात, गांधीनगर, GANDHINAGAR, गांधीनगर, हरियाणा, चंडीगढ़, पंजाब, चंडीगढ़. 6th ಪೆನ್ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ರೆಗ್ಯುಲರಾಗಿ ಒಂದೊಂದು ಪೇಜ್ ಬರೀಲಿ ಅಂತ ಹೇಳಿ. ಯಾಕಂದರೆ ಪೆನ್ಸಿಲ್ ಇದ್ದಾಗ ಎರೇಸರ್ ಮಾಡೋ ಒಂದು ಚಾನ್ಸಸ್ ಇರುತ್ತೆ. ಬಟ್ ಪೆನ್ ಅಂದಾಗ ಆಬ್ವಿಯಸ್ಲಿ ಅದು ಇರೋದೇ ಇಲ್ಲ. ರೆಗ್ಯುಲರಾಗಿ ಒಂದು ಪೇಜ್ ಬರೆದಾಗ ಸ್ವಲ್ಪ ಮಿಸ್ಟೇಕ್ಸ್ ಅನ್ನೋದು ಕಡಿಮೆ ಆಗುತ್ತೆ ಬರ್ತಾ ಬರ್ತಾ ಅಂತ ಹೇಳಿ ಬರೆಸ್ತಾ ಇದ್ದೀನಿ. ಇವಾಗ ಊರ್ಲಿಂದ ಬಂದ ಮೇಲೆ 1-2-3 ಪೇಜು ಬರೆದಿರೋದು ಅವಳು. ಹರಿಯಾಣ, ಚಂಡೀಗಢ. ಮಧ್ಯಾಹ್ನ ಊಟಕ್ಕೆ ನಾನು ರೊಟ್ಟಿ ಪಲ್ಯ, ಅದ್ರ ಜೊತೆ ಒಂದು ಸ್ವಲ್ಪ ಮಿಲೆಟ್ಸ್ ಕರ್ಡ್ ರೈಸ್ನ ಮಾಡ್ಕೊಂಡಿದ್ದೆ. ಸೊ ಮಿಲೆಟ್ಸ್ ಕರ್ಡ್ ರೈಸ್ ಆಯಿತು ಅಥವಾ ನಾರ್ಮಲ್ ಕರ್ಡ್ ರೈಸ್ ಆಯಿತು, ಈ ಥರ ಮಾಡ್ಕೊತೀನಿ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಾನು ಮಿಲೆಟ್ಸ್ ಜೊತೆ ಸ್ವಲ್ಪ ಹೆಸರು ಬೇಳೆನ ಹಾಕಿ ಅನ್ನ ಮಾಡ್ಕೊಂಡಿದ್ದೀನಿ. ಬೇಸಿಗೆ ಇರೋದ್ರಿಂದ ಹೀಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿ. ಸೊ ನಾವು ಅದರಲ್ಲಿ ಹಾಲು ಮೊಸರು ಹಾಕ್ಕೊಂಡು ತಿಂದಾಗ ಬ್ಯಾಲೆನ್ಸ್ ಆಗುತ್ತೆ. ಬಟ್ ಮಕ್ಕಳಿಗೆಲ್ಲ ಕೊಡ್ತಿರ್ತೀವಲ್ಲ, ಸೊ ಬಿಸಿಲಲ್ಲಿ ಜಾಸ್ತಿ ಓಡಾಡ್ತಾ ಇರ್ತಾರೆ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಹೆಸರು ಬೇಳೆನ ಹಾಕಿದ್ದೀನಿ, ದೇಹಕ್ಕೆ ತಂಪು ಅಂತ ಹೇಳಿ. ಸ್ವಲ್ಪ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಸೇರಿಸ್ಕೊಳ್ತಿದ್ದೀನಿ. 1 ಕಪ್ಪಷ್ಟು ಹಾಲನ್ನು ಹಾಕ್ಕೊಳ್ತಿದ್ದೀನಿ. ಹಾಲು ಹಾಕ್ಕೊಂಡ್ರೂ ನಡೆಯುತ್ತೆ, ಇಲ್ಲ ಅಂದರೆ ಬರೀ ಮೊಸರು ಕೂಡ ಹಾಕ್ಕೋಬೋದು. ಈ ನೈಟ್ ಉಳಿದಿರೋ ಅನ್ನನ ಹೇಗೆ ತಿಂತೀವೋ, ಮಜ್ಜಿಗೆ ಅನ್ನ, ಅದೇ ಥರ ಮಾಡ್ಕೊಂಡಿದ್ದೀನಿ. ಟೇಸ್ಟ್ ಅಂತೂ ನಿಜವಾಗ್ಲೂ ಬೇರೆ ಲೆವೆಲಲ್ಲಿರುತ್ತೆ. ನೀವು ಇದನ್ನು ಖಂಡಿತ ಟ್ರೈ ಮಾಡಿ. ಬೇಸಿಗೆಯಲ್ಲಂತೂ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸೊ ಇನ್ನೇನು ತಿಂತೀವಿ ಅಂದಾಗ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳಿ. ಇದಕ್ಕೆ ಒಂದು 4-5 ಸ್ಪೂನಷ್ಟು ಮೊಸರನ್ನ ಸೇರಿಸ್ಕೊಳ್ತಿದ್ದೀನಿ. ಚೆನ್ನಾಗಿ ಮೊಸರು ಹಾಕ್ಕೊಂಡು ಒಂದು ಸರಿ ಕಲಿಸ್ಕೊಂಡು ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆ, ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವು, ಉದ್ದಿನಬೇಳೆ, ಕಡಲೆಬೇಳೆ, ಮೆಣಸಿನ್ಕಾಯಿ ಇದೆಲ್ಲ ಹಾಕಿ ಸ್ವಲ್ಪ ಹಿಂಗನ್ನು ಹಾಕಿ ಒಗ್ಗರಣೆ ಹಾಕ್ಕೊಂಡು ಮೇಲೆ ಹುರಿದಿಟ್ಕೊಂಡಿರುವಂಥ ಎಳ್ಳು. ಒಂದು ಸಲ ಟ್ರೈ ಮಾಡಿ ಈ ರೈಸ್ನ ತಿನ್ನಿ, ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ, ಅಷ್ಟು ಚೆನ್ನಾಗಿರುತ್ತೆ, ನಾನು ಗ್ಯಾರಂಟಿ.
ಒಂದೆರಡು ಡ್ರೆಸ್ಸು ಸ್ಟಿಚ್ ಮಾಡ್ಕೊಳ್ಳೋದಿತ್ತು. ಮಷಿನಲ್ಲಿ ಹಾಕಿದೆ, ವಾಷಿಂಗ್ ಮಿಷನಲ್ಲಿ. ಒಂದು ಹೊಲಿಗೆ ಹೋಗಿದೆ, ಇನ್ನೊಂದು ತುಂಬ ಲೂಸ್ ಅಂತ ಅನ್ನಿಸ್ತಾ ಇತ್ತು. ಎಸ್ಸು ಎಮ್ಮು ಮಧ್ಯೆ ಸಿಕ್ಕಾಕೊಂಡಂಗೆ ಆಗಿದೆ. ಎಸ್ ತೊಗೊಂಡ್ಬಿಟ್ರೆ ಪರ್ಫೆಕ್ಟ್ ಆಗುತ್ತೆ, ಬಟ್ ನೀರಲ್ಲಿ ಹಾಕಿದ್ಮೇಲೆ ಸ್ವಲ್ಪ ಸಿಂಕ್ ಆದರೂ ಕೂಡ ಟೈಟ್ ಅನಿಸುತ್ತೆ. ನನಗೆ ಅಷ್ಟೊಂದು ಟೈಟ್ ಎಲ್ಲ ಬಟ್ಟೆಗಳನ್ನ ಹಾಕ್ಕೊಳಕ್ಕಾಗಲ್ಲ ಅಂತ ಹೇಳಿ ಎಮ್ ತೊಗೊಂಡಿರ್ತೀನಿ. ಕೆಲವೊಂದೆಲ್ಲ ಎಮ್ ಕೂಡ ತುಂಬಾ ಲೂಸ್ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಆವಾಗವಾಗ ಸಣ್ಣ ಪುಟ್ಟ ರಿಪೇರಿಗಳನ್ನು ಮಾಡ್ಕೊಳ್ತಿರ್ತೀನಿ. ಕಾಮೆಂಟ್ ಹಾಕಿದ್ರು ಒಬ್ಬರು, ನೀವು ಬಟ್ಟೆ ಹೊಲಿಯೋದನ್ನು ಕಲ್ತಿದ್ದೀರಾ, ನಿಮಗೆ ಸ್ಟಿಚ್ ಮಾಡೋಕ್ಕೆ ಬರುತ್ತಾ ಅಂತ ಹೇಳಿ. ಖಂಡಿತ ನನಗೆ ಏನೂ ಬರಲ್ಲ. ಸಣ್ಣ ಪುಟ್ಟ ಮನೆಯಲ್ಲಿ ಈ ಹೊಸದಾಗಿ ತೊಗೊಂಡಿರುವಂಥ ಡ್ರೆಸ್ಗಳು ಅಥವಾ ಸ್ಯಾರಿ ಪಿಕೋ ಮಾಡ್ಕೊಳ್ಳೋದಾಯಿತು, ಆಮೇಲೆ ಮಕ್ಕಳ ಯೂನಿಫಾರ್ಮ್ ಅಂತೆ, ಟೈ ಅಂತೆ, ಸಣ್ಣ ಸಣ್ಣದಕ್ಕೆಲ್ಲ ನಾವು ಹೋಗಿ ಹೊಲಿಗೆ ಹಾಕ್ಸ್ಕೊಂಡು ಬರೋಕ್ಕಾಗಲ್ಲ. ಯಾಕಂದರೆ ನಾವಿರೋದೊಂದು ಕಡೆ, ಆ ಮಷಿನ್ಗಳಿರೋದೊಂದು ಕಡೆ. ಸೊ ತುಂಬ ದೂರ ಹೋಗ್ಬೇಕಾಗತ್ತೆ. ಪ್ರತಿ ಸರಿ ಚಿಕ್ಕ ಚಿಕ್ಕದು ಡ್ಯಾಮೇಜ್ ಆದಾಗೆಲ್ಲ ಹೋಗೋದಕ್ಕೆ ಕಷ್ಟ ಆಗುತ್ತೆ ಅಂತ ಇದನ್ನು ತೊಗೊಂಡಿದ್ದು. ಬೇಸಿಕ್ಕಾಗಿ ನಮಗೆ ತುಳಿಯೋದು ಚೆನ್ನಾಗಿ ಸ್ಟ್ರೇಟಾಗಿ ಲೈನ್ ಹಾಕೋದಕ್ಕೆ ಬಂದುಬಿಟ್ರೆ ಸಾಕು, ತುಂಬ ಯೂಸ್ ಆಗುತ್ತೆ ಇದು. ಇನ್ನೊಂದು, ಮನೆಯಲ್ಲಿದ್ದಾಗ ನಾವು ಅವಾಗವಾಗ ಬಟ್ಟೆಗಳನ್ನು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಕೂಡ ನಮಗದು ಬರೋದೇ ಇಲ್ಲ ಅಂತ ಏನೂ ಅಲ್ಲ. ಬಟ್ ಮನೇಲಿದ್ದಾಗ ಆಬ್ವಿಯಸ್ಲಿ ನಮಗದು ಯೂಸ್ ಆಗೇ ಆಗುತ್ತೆ ಅಂದ್ಕೊಂಡು ತರಿಸ್ಕೊಂಡಿರುವಂಥ ಮಷಿನ್ ಇದು. ಈ ಮಷಿನ್ ತೊಗೊಂಡಾಗಿಂದನೂ ಸುಮಾರು ಸರಿ ಅಮ್ಮ ಹೇಳ್ತಾನೆ ಇರ್ತಾರೆ, ಅಟ್ಲೀಸ್ಟ್ ನೀನು ಬ್ಲೌಸನ್ನು ನೀನು ಹೊಲ್ಕೊಳ್ಳೋದಾದ್ರೂ ಕಲಿ, ಇವಾಗೆಲ್ಲ ಎಷ್ಟೊಂದು ಕಾಸ್ಟ್ಲಿ ಇದ್ದಾವೆ ಬ್ಲೌಸ್ಗಳೆಲ್ಲ ಹೊಲಿಯೋದಕ್ಕೆ ಅಂತ ಹೇಳಿ. ಬಟ್ ಅಮ್ಮಗೆಲ್ಲ ಹೊಲಿಯೋದಕ್ಕೆ ಬರುತ್ತೆ. ಅವರು ಪೇಪರೆಲ್ಲ ಕಟ್ ಮಾಡಿ ತುಂಬ ಚೆನ್ನಾಗಿ ಹೊಲಿತಾರೆ, ಹೇಳ್ಕೊಡ್ತಾರೆ. ನನಗೂ ಕೂಡ ಬರೋದೇ 1 ದಿನ 2 ದಿನ ಬಂದಿರ್ತಾರೆ. ಅದರಲ್ಲಿ ಅವ್ರು ಏನು ಹೇಳ್ಕೊಟ್ರು ನನಗೆ ಅದು ತಲೆಯಲ್ಲಿ ಹೋಗಲ್ಲ. ಸೊ ಹಂಗಾಗಿ ನಾನು ಅದನ್ನಂತೂ ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಏನು ಚಿಕ್ಕ ಚಿಕ್ಕದಿರುತ್ತೆ ಅದನ್ನು ಮಾತ್ರ ನಾನು ಹೊಲಿಗೆ ಹಾಕ್ಕೊಳ್ತಿರ್ತೀನಿ ಅಷ್ಟೇ. ಆಮೇಲೆ ಮಷಿನ್ ಯಾವುದು, ಅದ್ರ ಬಗ್ಗೆ ತೋರಿಸಿ, ಅದ್ರ ಬಗ್ಗೆ ಹೇಳಿ ಅಂತ ಕೂಡ ಹೇಳ್ತಿರ್ತೀರ. JA1400 ಅಂತ ಹೇಳಿ ಇದು ಮಷಿನ್ನು. ಆಮೇಲೆ ಬ್ರದರ್ ಕಂಪ್ನಿದು. ತುಂಬ ಚೆನ್ನಾಗಿದೆ. ಒಂದು 14 ಸ್ಟಿಚಸ್ ಆಪ್ಷನ್ಸ್ ಎಲ್ಲ ಇರುತ್ತೆ ನಮಗಿದ್ರಲ್ಲಿ. ನನಗೆ ಅಷ್ಟು ಮಾತ್ರ ಗೊತ್ತು. ತೊಗೊಂಡು ಆಲ್ರೆಡಿ 5 ಇಯರ್ಸ್ ಆಯ್ತೇನೋ ನಾನು. ಅವಾಗಿಂದು ಪ್ರೈಸ್ ಎಕ್ಸಾಕ್ಟಾಗಿ ನೆನಪಿಲ್ಲ ನನಗೆ. 10,000 to 12,000 ಅಂತ ಅಂದ್ಕೊಳ್ತೀನಿ. ಇವಾಗೇನು ಕಡಿಮೆ ಆಗಿದೆನೋ ಅಥವಾ ಜಾಸ್ತಿ ಆಗಿದೆನೋ ಅದು ಕೂಡ ಗೊತ್ತಿಲ್ಲ. ಬಟ್ ಕ್ವಾಲಿಟಿ ವೈಸು ಆಮೇಲೆ ಮನೇಲಿ ಯೂಸ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ ಇದು. ಮಿಂತ್ರಾ ಹಾಗೆ ಅಮೆಝಾನಿಂದ 1-2-3 ಪಾರ್ಸಲ್ ಇದೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ. ಇಷ್ಟ ಆದರೆ ಖಂಡಿತ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಅಂತ ಹೇಳಿ. ವೈಶುಗೆ ಈ ಥರ ಒಂದು ನೆಕ್ ಪೀಸ್ ತೊಗೊಂಡಿದ್ದೀನಿ. ಇದು ಚೆನ್ನಾಗಿದೆ, ಸ್ಟೋನ್ದು. ಆಮೇಲೆ ತೆಳ್ಳಗಿದೆ. ಅವಳು ಜಾಸ್ತಿ ದಪ್ಪ ಇರೋದು, ಆ ಥರ ಜಾತ್ರೆ ಇರೋದು ಏನೂ ಹಾಕ್ಕೊಳ್ಳಲ್ಲ. ಸಿಂಪಲ್ ಆಗಿತ್ತು ಅಂದರೆ ಡ್ರೆಸ್ ಮೇಲೆ ಯಾವುದಕ್ಕಾದರೂ ಹಾಕ್ಕೊಳಕ್ಕೆ ಬರುತ್ತೆ ಅವಳು ಬರ್ಡೇ ಬಂದಾಗ ಅಂತ ಹೇಳಿ ಅದನ್ನು ತೊಗೊಂಡಿದ್ದೀನಿ. ಪ್ರೈಸ್ ಕೂಡ ಅಷ್ಟೇ ತುಂಬಾ ಕಡಿಮೆ ಇದೆ. ಇನ್ನೊಂದು, ನಾನು ಆಲ್ಮೋಸ್ಟು ಸೈಡ್ ಬ್ಯಾಗೆ ಜಾಸ್ತಿ ಯೂಸ್ ಮಾಡೋದು. ಇದು ಕೂಡ ಅಷ್ಟೇ ತುಂಬ ಕಡಿಮೆ ಇತ್ತು ಪ್ರೈಸು. ಕ್ವಾಲಿಟಿ ವೈಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂತಲೇ ಇತ್ತು ರಿವ್ಯೂ. ತರಿಸ್ಕೊಂಡಿದ್ದೀನಿ. ಹೌದು, ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ಕಲರ್ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿದೆ ನೋಡಿ. ಬಟ್ ಏನು ಅಂದರೆ ನನಗೇನು ನಾನು ಬಳಸುವಂಥ ಏನು ಬ್ಯಾಗ್ ಇದೆಯಲ್ಲ ಅದಕ್ಕೆ ಹೋಲಿಸಿದ್ರೆ ಸ್ವಲ್ಪ ಚಿಕ್ಕದು ಅಂತ ಅನ್ನಿಸ್ತು. ಆ ಪ್ರೈಸ್ ಕೂಡ ಅಷ್ಟೇ ಕಡಿಮೆ ಇದೆ. ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿದೆ. ಖಂಡಿತ ನಿಮ್ಗೆ ಇಷ್ಟ ಆಗಿದ್ದರೆ ನನಗೆ ಬ್ಯಾಗ್ ಲಿಂಕ್ ಅಂತ ಕಾಮೆಂಟ್ ಮಾಡಿ, ಅದನ್ನು ಶೇರ್ ಮಾಡ್ತೀನಿ. ಇನ್ನೊಂದು, ಸುಮಾರು ವರ್ಷ ಆಯಿತು ನಾನು ಈ ಥರದ್ದೊಂದು ತೊಗೋಬೇಕು, ನನ್ನ ವಾಚ್ಗಳನ್ನೆಲ್ಲ ಒಂದು ಕಡೆ ಇಟ್ಕೋಬೇಕು ಅಂತ ಹೇಳಿ. ಅದು ಇವಾಗ ಸಾಧ್ಯ ಆಗಿದೆ. ಸೊ ಈ ಥರ ಒಂದು 6-7 ವಾಚ್ ಇಡಿ ಅಂಥದ್ದನ್ನು ತೊಗೊಂಡಿದ್ದೀನಿ. ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿದೆ. ಇದು ಮದುವೆಗೆ ಮುಂಚೆ ತಮ್ಮ ಕೊಟ್ಟಿರೋದು, ನಾನು ತೊಗೊಂಡಿರೋದು ಇದೆ. ಸೊ ಹಾಗೆ ಇಟ್ಕೊಂಡಿದ್ದೀನಿ. ಯಾವುದು ನಡೀತಾ ಇಲ್ಲ, ಬಟ್ ಸ್ವೀಟ್ ಮೆಮೊರೀಸ್ ಅಲ್ಲ ಇದು. ಸೊ ಹಾಗಾಗಿ ಈ ಬ್ಲ್ಯಾಕ್ ಬೆಲ್ಟ್ ಇರೋದು ನಾನು ತೊಗೊಂಡಿದ್ದೆ. ಗೋಲ್ಡು ಆಮೇಲೆ ಸಿಲ್ವರು ತಮ್ಮನೇ ಕೊಡಿಸಿತ್ತು ಅದೆರಡು. ಸೊ ಹೋಲ್ಡ್ ಅಂತ ಗೊತ್ತಾಗುತ್ತೆ, ಬಟ್ ಸ್ವೀಟ್ ಮೆಮೊರೀಸ್ ಅಲ್ವಾ, ಹಾಗೆ ಇರಲಿ ಅಂತ ಹೇಳಿ ಇದು ನಾನು ತೊಗೊಂಡಿದ್ದು ರೀಸೆಂಟಾಗಿ. ಟೈಟನ್ದು 2. ಇದು ಅಂತೂ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಅವೆರಡು. ಈ ಥರ ನಾನು ಜೋಡಿಸ್ಕೊಂಡಿದ್ದೀನಿ. ಸೊ ಎಲ್ಲನೂ ಒಟ್ಟಿಗೆ ಇರುತ್ತಲ್ವ, ಒಂದು ಸರಿ ತೊಗೊಂಬಿಟ್ರೆ ನಮ್ಗೆ ಯಾವ್ದು ಬೇಕೋ ಅದನ್ನು ತೊಗೊಳಕ್ಕೆ ಬರುತ್ತೆ ಅಂತ ಹೇಳಿ. ಕೆಲವೊಂದು ಸರಿ ಎಲ್ಲಾದರೂ ಇಟ್ಟಿರ್ತೀವಿ, ತೊಗೊಳ್ಳೋ ಅವಸರದಲ್ಲಿ ಕೆಳಗಡೆ ಬಿದ್ದರೆ ಹಾಳಾಗೋಗ್ಬಿಡುತ್ತೆ. ಸೊ ಹಾಗಾಗಿ ಈ ಬಾಕ್ಸ್ನ ತರಿಸ್ಕೊಂಡಿದ್ದೆ. ಈ ಸೀರೆ ಬಂದು ನಮ್ಮ ಅತ್ತೆದು.
ನಮ್ಮ ಚಿಕ್ಕತ್ತೆ ಮದುವೆಯಲ್ಲಿ ದೊಡ್ಡತ್ತೆ ತೊಗೊಂಡಿರುವಂಥ ಸೀರೆ 25 ವರ್ಷ ಮೇಲೇ ಆಗಿದೆ ಈ ಸೀರೆ. ಎಷ್ಟು ಚೆನ್ನಾಗಿದೆ ಅಂದರೆ ಮೊನ್ನೆ ಅವರು ಫ್ಯಾಮಿಲಿ ಫಂಕ್ಷನ್ಗೆಲ್ಲ ಹೋಗಿದ್ರು. ಆ ಟೈಮಲ್ಲಿ ಕೊಟ್ಟಿರುವಂಥ ಸೀರೆಗಳನ್ನೆಲ್ಲ ತೋರಿಸೋ ಟೈಮಲ್ಲಿ ಈ ಸೀರೆ ನನ್ನ ಕಣ್ಣಿಗೆ ಬಿತ್ತು. ಇನ್ನೂ ಒಂದಿತ್ತು ಅವ್ರ ಮದುವೆ ಟೈಮಲ್ಲಿ ಮದುವೆ ಸೀರೆ 51 ವರ್ಷದ್ದು. ಎಷ್ಟು ಚೆನ್ನಾಗಿದೆ ಆ ಕಲರ್ ಎಲ್ಲ ಅಂದರೆ 51 ವರ್ಷ ಆಗಿದೆ ಅಂದರೆ ಅದು ಹಾಗೆ ಇರೋದಕ್ಕೆ ಸಾಧ್ಯನಾ? ಹಾಳಾಗೋಗ್ಬಿಟ್ಟಿತ್ತು ಆಲ್ರೆಡಿ. ಅಂದರೆ ಆ ಕಡೆ ಈ ಕಡೆ ಸ್ವಲ್ಪ ಎಲ್ಲ ಡ್ಯಾಮೇಜ್ ಆಗಿತ್ತು. ಬಟ್ ಇದು ಚೆನ್ನಾಗಿರೋದ್ರಿಂದ ನನಗೆ ಕಲರ್ ಕಾಂಬಿನೇಷನ್ ಎಲ್ಲ ಭಾಳನೇ ಇಷ್ಟ ಆಯಿತು. ಸೊ ಹಾಕ್ಕೊಳ್ಳೋಣ, ಅವ್ರ ಬ್ಲೆಸ್ಸಿಂಗ್ ಅಲ್ವಾ. 51 ವರ್ಷ ಅವ್ರ ಮದುವೆ ಆಗಿ ಸುಮ್ಮನೆ ಅಲ್ಲ. ಸೊ ನನಗೂ ಒಂದು ಮೆಮೊರಿ ಇರುತ್ತೆ ಅಂತ ಕೇಳಿದಾಗ ಅಯ್ಯೋ ತೊಗೊಂಡೋಗೋ ಹಾಕು ಅಂತ ಹೇಳಿನೇ ಕೊಟ್ಬಿಟ್ರು ಅವರು. ಇನ್ನು ವಯಸ್ಸು ಕೂಡ ಲಂಗ ಬ್ಲೌಸ್ ಹೊಲಿಸ್ಬೋದು, ಇಲ್ಲ ನಾನು ಕೂಡ ಹಾಕ್ಕೊಳ್ಳೋಣ ಅಂತ ಹೇಳಿ. ನನಗಂತೂ ಏನೂ ಮಾಡಲಿಲ್ಲ ಅಂದರೆ ಹಾಗೇನಾದರೂ ಇಟ್ಕೋಬೇಕು ಈ ಸೀರೆ ಅಂತ ಹೇಳಿ, ಅಷ್ಟೊಂದು ಸ್ವೀಟ್ ಮೆಮೊರಿ ಥರ. ನನಗಂತೂ ಎಷ್ಟು ಇಷ್ಟ ಆಗೋಗ್ಬಿಡ್ತು ಆ ಪ್ಯಾಟ್ರನು, ಆ ಕಲರ್ ಕಾಂಬಿನೇಷನ್ನು, ಅದಕ್ಕಿರುವಂಥ ಡಿಸೈನು. ಇವಾಗಂತೂ ಈ ಥರದ ಸೀರೆಗಳು ಸಿಗೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಚೆನ್ನಾಗಿದೆ ಅದು ಕ್ವಾಲಿಟಿ ವೈಸ್ ಅಂತೂ. ಸೊ ತುಂಬ ಖುಷಿ ಆಯಿತು ಆ ಸೀರೆ ನೋಡಿದಾಗ ನನಗೆ. ಇನ್ನು ಈವ್ನಿಂಗ್ ಟೈಮಲ್ಲಿ ಮಕ್ಕಳ ಸ್ನ್ಯಾಕ್ಸಿಗೋಸ್ಕರ ಮಕಾನ ಮಾಡೋಣ ಅಂತ ಹೇಳಿ ತೊಗೊಂಡು ಬಂದು ತುಂಬ ದಿನ ಆಯಿತು, ಬಟ್ ಮಾಡಿರಲಿಲ್ಲ. ಇನ್ನು ಮಕ್ಕಳಿಗೆ ಸ್ನ್ಯಾಕ್ಸ್ ಕೂಡ ಏನಿರಲಿಲ್ಲ, ಹಾಗಾಗಿ ಬೇಗ ಆಗೋಗುತ್ತೆ ಅಂತ. ಇದು ಬೇಸಿಗೆ ಇದ್ದರೂ ಕೂಡ ಸ್ವಲ್ಪ ಮೆತ್ತಗೆ ಇರುತ್ತೆ, ಕಂಪಲ್ಸರಿ ಸ್ವಲ್ಪ ನಾವು ಇದನ್ನು ಫ್ರೈ ಮಾಡಿಕೊಳ್ಳೇಬೇಕು. ಮೊನ್ನೆ ಅತ್ತೆ ಊರಿಗೆ ಹೋಗಿದ್ದೆ ಅಲ್ಲ, ಆ ಟೈಮಲ್ಲಿ ತುಪ್ಪ ತೊಗೊಂಡು ಬಂದಿದ್ದೆ ಬರ್ತಾ. ಅದನ್ನು ಒಂದು ಈ ಥರ ಸ್ಟೀಲಿನ ಜಗ್ಗಲ್ಲಿ ಹಾಕಿಟ್ಕೊಂಡು ಒಂದು ಕಣ್ಣೆ ಬೆಲ್ಲ ಹಾಕೋದ್ರಿಂದ ತುಪ್ಪ ಫ್ರೆಶ್ ಆಗಿರುತ್ತೆ ಅಂತ ಹೇಳಿ. ನಾವು ರೆಗ್ಯುಲರಾಗಿ ಸ್ವಲ್ಪ ಸ್ವಲ್ಪನೇ ಬಳಸ್ತೀವಲ್ವ, ಜಾಸ್ತಿ ಇದ್ದಾಗ ಒಂದು ಕಣ್ಣೆ ಬೆಲ್ಲ ಹಾಕೋದ್ರಿಂದ ತುಪ್ಪ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಕಣ್ಣೆ ಬೆಲ್ಲನ ಹಾಕಿದ್ದೀನಿ. ಇವಾಗಿದು ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಹಿಂಗೆ ಗೊತ್ತಿದ ತಕ್ಷಣ ಕಟ್ ಆಗಬೇಕು. ಆಗಿದೆ. ಇವಾಗ ಇದನ್ನು ಬೇರೆದ್ರಲ್ಲಿ ಹಾಕ್ಕೊಂಡು ಇದಕ್ಕೆ ಒಂದು 2-3 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಿದ್ದೀನಿ. ತುಪ್ಪ ಇಲ್ಲ ಅಂದರೆ ಎಣ್ಣೆ ಕೂಡ ಹಾಕ್ಕೋಬೋದು. ತುಪ್ಪ ಹಾಕ್ಕೊಂಡಾಗ ಫ್ಲೇವರು, ಟೇಸ್ಟು, ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ 1 ಸ್ಪೂನಷ್ಟು ಉಪ್ಪು, ಹಾಗೆ 1-2 ಸ್ಪೂನಷ್ಟು ಖಾರನ ಹಾಕ್ಕೊಂಡಿದ್ದೀನಿ. ಬೇಕಿದ್ದರೆ ಚಾಟ್ ಮಸಾಲ ಕೂಡ ಹಾಕ್ಕೋಬೋದು. ನಾನು ಬರೀ ಉಪ್ಪು ಖಾರ ಮಾತ್ರ ಹಾಕ್ತಿರೋದು. ಇದನ್ನು ನಾನ್ ಸ್ಟಾಪಾಗಿ ಚೆನ್ನಾಗಿ ಕಲಿಸ್ಕೋಬೇಕು. ಈವ್ನಿಂಗ್ ಟೈಮಲ್ಲಿ ಮಕ್ಕಳಿಗೆ ಬೆಸ್ಟ್ ರೆಸಿಪಿ, ಆಮೇಲೆ ಬೆಸ್ಟ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಕ್ವಿಕ್ಕಾಗಿ ಆಗೋಗುತ್ತೆ. ಹಾಗೆ ಮಕ್ಕಳು ಕೂಡ ತಿಂದಾಗ ತುಂಬ ಖುಷಿ ಪಡ್ತಾರೆ. ಇತ್ತೀಚೆಗಂತೂ ಏನೂ ಇಲ್ಲ ಸ್ನ್ಯಾಕ್ಸ್ ತಿನ್ನೋದಕ್ಕೆ. ಸೊ ಹಾಗಾಗಿ ಇದೇ ನೆನಪಾಯಿತು ಇವತ್ತು ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಸ್ವೀಟ್ ಕೂಡ ಮಾಡ್ತಾರೆ, ಬೆಲ್ಲ ಎಲ್ಲ ಹಾಕಿ. ಮಕ್ಕಳಿಗೆ ಸ್ವೀಟ್ಗಿನ್ನ ಖಾರನೇ ಜಾಸ್ತಿ ಇಷ್ಟ ಆಗೋದು. ಹಾಗಾಗಿ ಆಲ್ಮೋಸ್ಟ್ ಯಾವಾಗೇ ಮಕಾನ ತಂದರೂ ನಾನು ಇದೇ ಥರನೇ ಮಾಡಿಕೊಡ್ತೀನಿ. ಟೇಸ್ಟ್ ತುಂಬ ಚೆನ್ನಾಗಾಗಿದೆ. ಸೊ ಮಕ್ಕಳು ಕೂಡ ಫ್ರೆಶ್ ಅಪ್ ಆಗಿದ್ದಾರೆ, ಅವ್ರಿಗೆ ಹಾಕ್ಕೊಡ್ತಿದ್ದೀನಿ. ಆಟ ಆಡಕ್ಕೆ ಬಂದರೆ ಏನಾದರೂ ಸ್ನ್ಯಾಕ್ಸ್ ಕೇಳ್ತಾನ, ಅದಕ್ಕೆ ಇದು ಸ್ನ್ಯಾಕ್ಸ್ ಮಾಡಿ ಇಟ್ಕೊಂತಿದ್ದೀನಿ ಅಂತ ಹೇಳ್ತೀನಿ. ಏನು ಬೇಡ. ಮಮ್ಮಿ ಚಾನಲ್ಗೆ ಸಪೋರ್ಟ್ ಮಾಡಿ, ನೀವು ಈ ಥರ ಮಾಡ್ಕೊಂಡು ತಿನ್ನಿರಿ. ಇದು ಹೆಲ್ದಿ ಫುಡ್. ಥ್ಯಾಂಕ್ ಯು. ಶುಭರಾತ್ರಿ.